ಹಾಯ್ ಫ್ರೆಂಡ್ಸ್, ನಾವು ಹೊರಟಿವು ಈಗ ಚಿಕ್ಕಮಂಗ್ಳೂರಿಗೆ. ನೋಡಿ, ಎಲ್ಲರೂ ಹೇಳ್ತಾ ಇರ್ತಾರೆ ಗರ್ಲ್ಸ್ ಗ್ಯಾಂಗು ಟ್ರೋಲ್ ಮಾಡ್ತಾರೆ, ಗರ್ಲ್ಸ್ ಗ್ಯಾಂಗು ಬರೀ ಪ್ಲ್ಯಾನ್ ಮಾಡ್ತಾರೆ ಎಲ್ಲಿ ಹೋಗಲ್ಲ ಅಂತ. ಆದರೆ ನಮ್ಮ ಗರ್ಲ್ಸ್ ಗ್ಯಾಂಗ್ ಆ ಥರ ಅಲ್ಲ. ನೋಡಿ, ನಾವು ಹೋಗ್ತಾ ಇದ್ದೀವಿ, ಇಲ್ಲಿ ಬಂದಿದ್ದೀವಿ ಕಲ್ಯಾಣಿ ಹೋಮ್ ಸ್ಟೇಗೆ. ಆದರೆ ಇದು ಒಂದು ಸ್ವಲ್ಪ ದೂರ ರೀ, ಎಲ್ಲ ಪ್ಲೇಸಸ್ ವಿಸಿಟ್ ಮಾಡ್ತೇವಲ್ಲ ಅಲ್ಲಿಂದ ಸ್ವಲ್ಪ ದೂರ ಇದೆ ಚಿಕ್ಕಮಂಗ್ಳೂರು ಸಿಟಿಯಿಂದ. ಅದಕ್ಕೆ ನಾನು ಇದನ್ನು ರೆಕಮೆಂಡ್ ಮಾಡಲ್ಲ, ನಮಗೆ ಗೊತ್ತಾಗಲಿಲ್ಲ, ನಾವು ಮೇಕ್ ಮೈ ಟ್ರಿಪ್ಪಲ್ಲಿ ಬುಕ್ ಮಾಡ್ಕೊಂಡು ಬಿಟ್ವಿ, ಅದಕ್ಕೆ ನಾವು ಬಂದ್ವಿ. ಇದು ನಮಗೆ ಎಕ್ಸ್ಟ್ರಾ ಚಾರ್ಜಸ್ ಆಯಿತು. ಹಲೋ ಮೈ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಒನ್ಸ್ ಅಗೇನ್. ನಾವು ಬಂದೆವು ಚಿಕ್ಕಮಂಗ್ಳೂರು ಟ್ರಿಪ್ಗೆ ಫ್ರೆಂಡ್ಸ್ ಜೊತೆ. ನಾನು ತೋರಿಸ್ತೀನಿ ರೀ ನಮ್ಮ ಫ್ರೆಂಡ್ಸ್ ಯಾರ್ಯಾರಂತ. ಸ್ಟಾರ್ಟ್ ಮಾಡಿರೋದೇ ಚಿಕ್ಕಮಂಗ್ಳೂರು ಕಾಫಿಯಿಂದ. ಸೊ ದಿಸ್ ಈಸ್ ಸೌಜನ್ಯ, ದ ಕ್ರೇಜಿಯಸ್ಟ್ ಫ್ರೆಂಡ್ ಆಫ್ ಅವರ್ ಗ್ರೂಪ್. ಆಮೇಲೆ ಇದು ಅಕ್ಷತಾ, ನೋಡಿ ತಿರುಗ್ತಾ ಇಲ್ಲ, ತಿರುಗಿ ಕಡೆ ತೊಡಿದ್ಲು ಅವಳು ನನ್ನ ಫ್ರೆಂಡ್ ಕಾವೇರಿ. ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ. ಫಸ್ಟ್ ಹೊರಟ್ವಿ ಬಾಬಾ ಬುಡಂಗಿರಿ ಕಡೆ. ಅಲ್ಲಿ ನೋಡಿ ಫುಲ್ ಟ್ರಾಫಿಕ್ ಫ್ರೆಂಡ್ಸ್. ನಾವು ವೀಕೆಂಡಲ್ಲಿ ಹೋಗ್ಬಿಟ್ಟಿದ್ವಿ. ಸ್ಲೋ ಆಗಿ ಇರುವೆ ಟೈಪ್ ಮೂವ್ ಆಗ್ತಾ ಇತ್ತು ವೆಹಿಕಲ್ಸ್ ಎಲ್ಲ, ತುಂಬ ಟ್ರಾಫಿಕ್ ಇತ್ತು ಅಲ್ಲಿ. ಅದಾದಮೇಲೆ ಬಾಬಾ ಬುಡಂಗೇರಿ ಏನಕ್ಕೆ ಕರೀತಾರೆ ಈ ಥರ ಅಂದರೆ, ಇದು ಫಸ್ಟು ರೇಂಜ್ ಆಫ್ ಮೌಂಟೇನ್ಸ್, ಇದು ವೆಸ್ಟರ್ನ್ ಘಾಟ್ಸ್ ಆಫ್ ಕರ್ನಾಟಕಲ್ಲಿದೆ ಇಂಡಿಯಾದಲ್ಲಿ. ಮತ್ತು ಇದು ಚಂದ್ರದ್ರೋಣ ಪರ್ವತ ಅಂತಲೂ ಕರೀತಾರೆ. ಒರಿಜಿನಲ್ ನೇಮ್ ಇದ್ರದ್ದು ಚಂದ್ರದ್ರೋಣ ಪರ್ವತ. ಮತ್ತು ದತ್ತಪೀಠ ಕೇವ್, ಸೂಫಿ ಸೆಂಟ್ ಇದ್ರಲ್ವ ಅವರು ಬಾಬಾ ಬುಡನ್ ಅಂತ, ಅವ್ರ ಹೆಸರಿಂದ ಬಾಬಾ ಬುಡಂಗಿರಿ ಅಂತ ಬಂದಿದೆ. ನೋಡಿ ಎಷ್ಟು ಎಂಜಾಯ್ ಮಾಡಿದ್ವಿ, ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ವಿ. ನೆಕ್ಸ್ಟ್ ಹೊರಟ್ವಿ ಮುಳ್ಳಯ್ಯನಗಿರಿ ಪೀಕ್ಗೆ. ಅಲ್ಲಿ ನೋಡಿ ಇಲ್ಲೆಲ್ಲ ಹೊರಗಡೆ ಎಲ್ಲ ತುಂಬ ಚಳಿ ಇತ್ತು ಫ್ರೆಂಡ್ಸ್ ಅಲ್ಲೆಲ್ಲ. ಹಾಗಾಗಿ ಎಲ್ಲ ಸ್ವೀಟ್ ಕಾರ್ನ್ಸು, ಮ್ಯಾಗಿ ಎಲ್ಲ ಸಿಗ್ತಾ ಇತ್ತು, ಬಜ್ಜಿ ಎಲ್ಲ ಇತ್ತು. ಸಖತ್ ಮಜಾ ಬಂತು. ತುಂಬ ಸ್ಟೆಪ್ಸು ಇದ್ವು. ಈ ಸ್ವೀಟ್ ಕಾರ್ನ್ ಅಂತೂ ಸಖತ್ ಸ್ವೀಟಾಗಿತ್ತು. ಸ್ವೀಟ್ ಕಾರ್ನ್ ಸ್ವೀಟೇ ಇರುತ್ತಲ್ವ. ಚಿಕ್ಕ ಮಕ್ಕಳಿಗೆ ಈ ಥರ ಕವರ್ ಮಾಡೋಕ್ಕೆಲ್ಲ ಅಲ್ಲಿ ಚಳಿ. ಇಷ್ಟು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರಲ್ಲಿ. ಓ ಮೈ ಗಾಡ್, ದಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಇಷ್ಟು ಸ್ಟೆಪ್ಸ್ ಇದ್ವು. 6300 ಫೀಟ್ ಮೇಲೆ ಇದೆ ಇದು. ಹಂಗಾಗಿ ನಡ್ಕೊಂಡು ಹೋಗಿ ಹೋಗ್ತಾ ಚಳಿ ಜಾಸ್ತಿ ಆಗಿಬಿಡ್ತು. ಈವ್ನಿಂಗ್ ಟೈಮಲ್ಲಿ ಹೋದ್ವಿ, ಆದರೂ ಗೂಸ್ ಬಂಪ್ಸ್ ಎಲ್ಲ ಬಂದ್ಬಿಡ್ತು ಅಲ್ಲಿ ಮೇಲೆ ಹೋಗಿ ಅದನ್ನೆಲ್ಲ ನೋಡೋದಕ್ಕೆ. 6317 feet from the sea level. No one should climb to the peak of temple. Please maintain cleanliness. Please friends, maintain this. ಅದಾದ್ಮೇಲೆ ಮೇಲೆ ಮುಳ್ಳಯ್ಯನ ಸ್ವಾಮಿ ಟೆಂಪಲ್ ಇದೆ, ಆ ಟೆಂಪಲ್ಗೂ ಹೋಗಿದ್ವಿ. ಹೈಯೆಸ್ಟ್ ಪೀಕ್ ಹೋಗೋ ರೀಸನ್ ಈ ಟೆಂಪಲ್ಲು. ಅದಾದಮೇಲೆ ಸೂಪರ್ ಆಗಿರೋ ನೇಚರ್ ಇದೆ. ಈ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ಎಲ್ಲ ತಗೊಂಡು ನೆಕ್ಸ್ಟ್ ಮತ್ತಲ್ಲೇ ಹಿಂದಿನ ಸೈಡು ಎಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಬಿಟ್ಟು ಬಂದ್ವಿ. ಇಲ್ಲಿ ನೋಡಿ ಸ್ವೀಟ್ ಕಾರ್ನ್ ಹಿಂಗೆ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯೆನ್ಸು. ನೀವು ಹೋಗಿ ಚಿಕ್ಕಮಂಗ್ಳೂರಿಗೆ, ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ ಇದು.